ಕೆರೆಗಳಿಗೆ ಬೇಕಂತ ನೀರು, ಉಳಿದಿರ್ತಕ್ಕಂಥ ಸಣ್ಣ ಪುಟ್ಟದನ್ನ ವ್ಯವಸಾಯಕ್ಕೆ ಬಳಸ್ತಕ್ಕಂಥ ನೀರು, ಇದ್ರ ಬಗ್ಗೆ DPR ಮಾಡಿದ್ರು ಕೂಡ ಈ ಸರ್ಕಾರ ನಿರ್ಲಕ್ಷ್ಯ ಮಾಡ್ತದಂದ್ರೆ ನಾವು ಸಹಿಸಕ್ಕ ಸಾಧ್ಯ ಇಲ್ಲ. ಇವತ್ತು ನಡ್ಕೊಂಡೇನು ಬಂದಿದೀವಿ, ಸುಮ್ಮನೆ ನಡೆದು ಬಂದು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅವರು ನೋಡ್ತೀವಿ ಬೇಡ್ತೀವಿ ನೋಡೋಣ ಅಂತಕ್ಕಂಥ ಮಾತನ್ನ ಹೇಳಿದ್ರೆ ಖಂಡಿತವಾಗಿ ನಮ್ಮ ರೈತ ಸಂಘಟನೆ ಅದಕ್ಕೆ ಯಾವ ಕಾರಣಕ್ಕೂ ಒಪ್ಪಿಲ್ಲ ಅಂತಕ್ಕಂಥ ಮಾತು. ಸರಿನಾ ತಪ್ಪ? ಬಹಳ ಸ್ಪಷ್ಟವಾದ ನಾಳೆ 6ನೇ ತಾರೀಕು ಬಜೆಟ್ ಪ್ರಾರಂಭ ಆಗುತ್ತೆ ಮಾನ್ಯ ಸಿದ್ದರಾಮಯ್ಯನವರೇ. ಅದರಲ್ಲಿ ಆ ಭಾಗದ ಕುಡಿಯುವ ನೀರಿನ ಸಮಸ್ಯೆಯನ್ನ ಸೇರಿಸಬೇಕು, ಬಜೆಟ್ ಅಲ್ಲಿ ಸೇರಿಸಿ, ನಾನು ಸೇರಿಸಿ ತೀರ್ತೀನಿ ಅಂತಕ್ಕಂಥ ಒಂದು ಮಾತನ್ನ ನೀವು ಗಟ್ಟಿಯಾಗಿ ಹೇಳದಿದ್ರೆ ಈ ಚಳವಳಿ ಫ್ರೀಡಂ ಪಾರ್ಕ್ ಬಿಟ್ಟು ಹೋಗೋದಿಲ್ಲ. ಸರಿನಾ ತಪ್ಪ? ಎಲ್ಲ ಏನಕ್ಕೆ ಮಾಡ್ಲೇಬೇಕು. ಯಾಕಂದ್ರೆ ಹಳ್ಳಿಯಿಂದ 180 ಕಿಲೋಮೀಟರ್ ರೈತರು ನಡೆದು ಬಂದು ಏನೇನಾಗಿದೆ ನೋವು, ಯಜಮಾನರು ಬಂದಿದ್ದಾರ, ಕೆಲವು ಮಹಿಳೆಯರು ಭಾಗವಹಿಸಿದಾರ. ಈ ಸಂಕಷ್ಟವನ್ನ ಇಡೀ ರಾಜ್ಯದ ಜನತೆಗೆ ಮನದಟ್ಟು ಮಾಡಿದ್ದೀವಿ. ಸರ್ಕಾರ ಅದನ್ನು ಮನಗಾಣಬೇಕು, ಮನಗಂಡು ಕೆಲಸ ಮಾಡ್ತಕ್ಕಂಥದ್ದನ್ನ ಕ್ರಮ ತಗೋಬೇಕು. ಈಗಲೇ ರಾಜ್ಯಾಧ್ಯಕ್ಷರು, ಗೌರವಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಮಾತಾಡಿದ್ದಾರೆ. ಸರ್ಕಾರ 3 ಗಂಟೆ ಸುಮಾರು ಒಂದು 15 ಜನ ಏನು ಹೇಳಿದ್ರು ನಮ್ಮ ಅಧ್ಯಕ್ಷರು, ಅಷ್ಟು ಜನರನ್ನ ಕರೀತಾರೆ, ಹೋಗೋಣ, ಬಹಳ ಸ್ಪಷ್ಟವಾದ ಧ್ವನಿಯಲ್ಲಿ ಅವ್ರಿಗೆ ತಿಳಿಸೋಣ, ಅವ್ರು ಏನ್ ಹೇಳ್ತಾರ ನೋಡ್ಕೊಂಬಂದು ಮತ್ತೆ ಹೋರಾಟದ ಸ್ವರೂಪನ ಅದ್ರ ಮೇಲೆ ಮುಂದೆ ತೀರ್ಮಾನ ಮಾಡ್ತಕ್ಕಂಥ ಅಗತ್ಯ ಐತೆ ಅಂತಕ್ಕಂಥ ಮಾತನ್ನ ಹೇಳಿ ಇನ್ನು ನಮ್ಮ ಹೋರಾಟ ನಿಲ್ಲಲ್ಲ, ನೀರು ಬರೋವರೆಗೂ ಈ ಹೋರಾಟ ಮುಂದುವರಿಸೋಣ ಅಂತಕ್ಕಂಥ ಮಾತು ಹೇಳಿ ನನ್ನ ಮಾತು ವಿರಾಮ ಕೊಡ್ತೀನಿ. ನಮಸ್ಕಾರ.